ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಹೊಲತ್ರದಿಂದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಶನಿವಾರ. ಇವತ್ತು ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಆಲ್ರೆಡಿ 7 ಗಂಟೆ ಆಗಿಬಿಟ್ಟಿತ್ತು. ಹೊಲ ಚೆಲ್ಲಬೇಕು ಅನ್ನೋ ಐಡಿಯಾ ಒಂದು ಇರಲಿಲ್ಲ ನನಗೆ. ಆಮೇಲೆ ನಂದೀಶ್ವರ ಮಳೆ ಓದಿದೆಯಲ್ಲ, ಹೊಲ ಚೆಲ್ಲೋಣ ಅಂತ ಹೇಳಿದ್ರು. ಆಮೇಲೆ ಬೇಗ ತಿಂಡಿ ಮಾಡಿ ರಕ್ಷಿನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳನ್ನ ಮುಗಿಸಿ ಹಸು ಹೊಡ್ಕೊಂಡು ಇವಾಗ ಹೊಲದ ಹತ್ರ ಬಂದಿದ್ದೀನಿ. ಹೊಲ ಚೆಲ್ಬಿಡೋಣ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ತೆಗಿಯೋಣ ಅಂತ ಅಂದ್ಕೊಂಡೆ. ನಂದೇಶ್ವರು ಇವಾಗ ಸಭೆ ಸಿಕ್ಕಿದ್ದಿಲ್ಲ, ಹೊಲ ಚೆಲ್ಬಿಡೋಣ, ಆಮೇಲೆ ಬೇಕಾದರೆ ಲಕ್ಷ್ಮಿನ ಹೋಗಿ ಎತ್ಕೊಳ್ಳಿವಂತೆ ಮನೆಗೆ ಹೋಗಿ, ಬಾರಪ್ಪ ಇವಾಗ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಹಾಗಾಗಿ ಹೊಲದ ಹತ್ರ ಬಂದಿದ್ದೀವಿ. ಹೊಲ ಚೆಲ್ಬಿಡೋಣ ಇವತ್ತು ಅಂತ. ರಕ್ಷಿಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಹೊಲ ಚೆಲ್ತಾ ಇದ್ದೀವಿ ಅಂತ ಅಂದಮೇಲೆ ಹೋಗೋದಕ್ಕೆ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ನಾಟಿ ಹಸು, ಹೊಲ ಚೆಲ್ಲೋದು ಅಂತೆಲ್ಲ ಅಂದರೆ. ನೋಡೋಣ ಅಷ್ಟರಲ್ಲಿ ಏನಾದರೂ ಬರ್ತಾನೇನೋ. ಅವ್ನು ಬಂದರೆ ಲಾಸ್ಟಲ್ಲಿ ಒಂದೇ ಒಂದು ರೌಂಡ್ ಆದರೂ ಪಾಪ ಅವ್ನ ಕೈಲಿ ಹಾಕಿಸ್ಬೇಕು. ಅವ್ನಿಗೆ ಅಷ್ಟು ಇಷ್ಟ ಹೊಲ ಚೆಲ್ಲೋದಂತ ಹೇಳಿದ್ರೆ. ನೋಡಿ ಯಾವ ಟೈಮಲ್ಲಿ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ಹಳ್ಳಿಲಿರೋರ ಜೀವನ ಅಂತನೂ. ನೋಡಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಅಂದ್ಕೊಂಡೆ ಅಂದರೆ ಬೇಗ ಲಕ್ಷ್ಮಿನೆಲ್ಲ ತೆಗೆದ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಅಂದರೆ ಎಲ್ಲನೂ ಎತ್ತಿಟ್ಬಿಟ್ಟೋದ್ರ ಜಾಗಕ್ಕೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಬೇಗ ನಾಳೆ ಒಂದು ಫಂಕ್ಷನ್ ಇದೆ. ನಮ್ಮ ಅಣ್ಣಾರ ಮನೇಲಿ ಒಂದು ಗೃಹಪ್ರವೇಶ ಇದೆ. ಅಣ್ಣನ ಮನೇಲಿ ಗೃಹಪ್ರವೇಶ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ. ಇವಾಗ ನೋಡಿದ್ರೆ ಈ ಕೆಲಸ ಬಂದಿದೆ. ಇನ್ನು ಮನೇಲೂ ಕೆಲಸ ಆಗಿಲ್ಲ. ಇಲ್ಲಿ ಹೊಲ ಚೆಲ್ಲಬೇಕು. ನೋಡಿ ಎಷ್ಟು ಬ್ಯುಸಿ, ಸಿಕ್ಕಾಪಟ್ಟೆ ಬ್ಯುಸಿ. ಫಸ್ಟ್ ಹೊಲ ಚೆಲ್ಬಿಡೋಣ. ಯಾವ ಕೆಲಸ ಹೆಂಗಾದರೂ ಇರಲಿ, ನೆನ್ನೆಲ್ಲ ಹಬ್ಬ ಆಯಿತಾ ಒಂಥರ ಸಮಾಧಾನ. ಇವಾಗ ಹೊಲ ಚೆಲ್ಬಿಟ್ರೆ ಇನ್ನೂ ಸಮಾಧಾನ ಆಗುತ್ತೆ. ಹಬ್ಬ ಮಾಡಿ ಖುಷಿಯಾಗಿದೆ ನಂದೀಶ್ ಅವ್ರಿಗೆ. ಇವಾಗ ಹೊಲ ಚೆಲ್ಬಿಟ್ರೆ ಅವ್ರಿಗೂ ಒಂಥರ ಖುಷಿ, ಅಂದರೆ ಒಂಥರ ಸಮಾಧಾನ. ಹೊಲ ಚೆಲ್ಲಾಯ್ತಲ್ಲ ಅಂತ. ವರ್ಷ ಪೂರ್ತಿ ಕಾಯೋದು ಎಂತಕ್ಕೋಸ್ಕರ ಹೇಳಿ ನಾವು? ಹೊಲ ಚೆಲ್ಲೋದಕ್ಕೋಸ್ಕರನೇ ಅಲ್ವಾ? ಹಾಗಾಗಿ ಮಳೆ ಇವಾಗ ಸಕಾಲ ಕುಯ್ತಾ ಇಲ್ಲ, ಅದಕ್ಕೆ ಹೆಂಗೂ ಮಳೆ ಒಯ್ದಿದೆಯಲ್ಲ ಚೆಲ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚೆಲ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗಾಗುತ್ತೋ ಏನೋ. ಇನ್ನೂ ಮನೆಗೆ ಹೋಗಿ ಲಕ್ಷ್ಮಿ ಎಲ್ಲ ತೆಗೆದು ಆದರೆ ಸಂಜೆ ಮೇಲೆ ಅಮ್ಮನ ಮನೆಗೆ ಹೋಗೋದು. ಇಲ್ಲ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ಹೋದರೂ ನಂದೀಶ್ವರ ನಾನು ಬರೋಲ್ಲ, ಕೆಲಸ ಇದೆ, ನೀನು ಒಬ್ಬಳೇ ಹೋಗಬೇಕು ಅಂತ ಹೇಳಿದ್ದಾರೆ. ರಕ್ಷಿನೂ ಬರಲ್ವಂತೆ, ನಾನು ಒಬ್ಬಳೇ ಹೋಗಬೇಕು. ಹಾಗಾಗಿ ನೋಡೋಣ, ಆದಷ್ಟು ಟ್ರೈ ಮಾಡಿ ಸಂಜೆನೇ ಹೋಗೋದಕ್ಕೆ ನೋಡ್ತೀನಿ. ಫಸ್ಟ್ ಇಲ್ಲೆಲ್ಲ ಕೆಲಸಗಳು ಮುಗಿಲಿ, ಹೊಲ ಚೆಲ್ಲಾಗಿ ಮನೇಲಿ ಹೋಗಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿದ ಮೇಲೆ ನೋಡೋಣ ಹೆಂಗಾಗುತ್ತೆ ಏನೋ ಸಂಜೆವರೆಗೂ. ಏನು ಬಿಡಿಸಿಲ್ವಂಗಾರೆ ಅದು ಮೇಲ್ಗಡೆದನ್ನು ಮಿಕ್ಸ್ ಮಾಡ್ಕೊಬಿಡಿ. ಕೆಳಗಡೆದು ಮಿಕ್ಸ್ ಮಾಡಿದ್ದೀನಿ, ಮೇಲ್ಗಡೆದು ಮಾಡಿಲ್ಲ. ಏನು ಮಿಕ್ಸ್ ಮಾಡಂಗಿಲ್ಲ, ಕರೆಕ್ಟಾಗಿ ಅರ್ಧ ಅಷ್ಟೇ ಹಾಕಿರೋದು. ಅದೊಂದಿದು ಇದೊಂದಿದು. ರಾಗಿ ಒಂದು ಬಟ್ಲು, ಗೊಬ್ಬರ ಒಂದು ಬಟ್ಲು. ತಗೊಬರೋಣ ತಗೊಳ್ಳಿ, ಹಂಗೇನಾರ ಆದರೆ ಸ್ವಲ್ಪ ಹಿಡ್ದು ಇರುವಂಥ ಉಯ್ಯಿ ಅಂತ ಹೇಳ್ರಿ. ಆಮೇಲೆ ಇದು ಹಿಂಸೆ ಆಯ್ತದಲ್ಲ ನಮಗೆ. ಹೊಲ್ದತ್ರದಿಂದ ಮನೆಗೆ ಬಂದೆ. ಮನೆಗೆ ಬಂದು ಮನೆ ಒಳಗಡೆ ಕೆಲಸ ಮಾಡ್ಕೊಂಡಿರಲಿಲ್ಲ, ಅಂದರೆ ಆಚೆ ಕಡೆ ಬಾಗಿಲೆಲ್ಲ ತೊಳೆದು ಎಲ್ಲನೂ ಮಾಡಿದ್ದೆ. ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಬೇಕಾಗಿತ್ತು, ಅದನ್ನ ಯಾವುದೂ ಮಾಡಿರಲಿಲ್ಲ ನಾನು. ಯಾಕಂತ ಅಂದರೆ ಟೈಮ್ ಆಗಿಬಿಡುತ್ತೆ ಹೊಲ್ದತ್ರ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ನಿಜ ಹೊಲ್ದತ್ರದಿಂದ ಬಂದು ಅಷ್ಟೆಲ್ಲ ಕೆಲಸ ಮಾಡಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡಿದ್ಮೇಲೆ ನನಗೆ ಲಕ್ಷ್ಮಿನ ಇವತ್ತು ತೆಗಿಯೋದು ಬೇಡ, ಇಟ್ಕೊಂಬಿಡೋಣ, ನಾಳೆ ತೆಗೆದ್ರೆ ಆಯಿತು ಅನ್ನುವಷ್ಟು ನಿಜವಾಗ್ಲೂ ಸಾಕಾಗಿತ್ತು. ಬಟ್ ಆದರೆ ನೆಕ್ಸ್ಟ್ ಡೇ ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಅನ್ನೋ ಒಂದು ಕಾರಣದಿಂದ ತೆಗಿತಾ ಇದ್ದೀನಿ. ನಂದೀಶ್ವರ್ ಹಂಗೂ ಹೇಳ್ತಿದ್ರು, ನಾಳೆನೂ ಇಟ್ಕೊಬಿಡು, ಅಂದರೆ ಶನಿವಾರನೂ ಇಟ್ಕೊ, ಭಾನುವಾರ ತೆಗಿಯುವಂತೆ ಅಂತ ಹೇಳ್ಬಿಟ್ಟು. ನನಗೆ ಫಂಕ್ಷನ್ ಇದ್ದಿದ್ದರಿಂದ 3 ದಿನ ಆಗಿಬಿಡುತ್ತೆ, ಮತ್ತು ನಾನು ತೆಗ್ದು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೇನೆ ತೆಗ್ದಿದ್ದು. ಕೆಲವೊಂದು ಸರಿ ಎಷ್ಟು ಕೆಲಸ ಮಾಡ್ತಾಯಿದ್ರು, ಎಷ್ಟೇ ನಮಗೆ ನಾವು ಮೋಟಿವೇಟ್ ಮಾಡಿಕೊಂಡು ತುಂಬ ಡಿಮೋಟಿವೇಟ್ ಆಗಿಬಿಡ್ತೀವಿ. ಎಷ್ಟು ಕೆಲಸ ಮಾಡೋದು, ಬರೀ ಕೆಲಸ ಮಾಡು ಅಂತ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ. ಹಬ್ಬಕ್ಕೆ ಮುಂಚೆನೂ ಕೆಲಸ, ಹಬ್ಬ ಆದಮೇಲೂ ಕೆಲಸ. ಅದರಲ್ಲೂ ಬರೀ ಹಬ್ಬದ ಕೆಲಸಗಳಾದರೆ ಮಾಡ್ಕೋಬೋದು. ಈ ಥರ ಹೊರ್ಗಡೆನೂ ಹೋಗಬೇಕು, ಕೆಲಸ ಮಾಡಬೇಕು, ಮತ್ತು ಮನೆ ಒಳಗಡೆನೂ ಒಂದು ಕೆಲಸ ಮಾಡಬೇಕು. ಸಿಕ್ಕಾಬಟ್ಟೆನೇ ಹಿಂಸೆ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸರಿ. ಎಷ್ಟೋ ಸರಿ ಹೆಣ್ಮಕ್ಳುಗಳಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗಲಿ, ಈಗ ಆಫೀಸ್ಗೆ ಹೋಗಿ ಕೆಲಸ ಮಾಡೋ ಹೆಣ್ಮಕ್ಳಾಗ್ಬೋದು, ಮನೆಯಲ್ಲೇ ಇದ್ದು ಅಂದರೆ ಈ ಥರ ಹೊಲ್ದ ಹತ್ರ ಹೋಗೋದು ಬರುವಂಥದ್ದು, ಆ ಥರ ಕೆಲಸ ಮಾಡೋ ಹೆಣ್ಮಕ್ಳಾಗಿರ್ಬೋದು, ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗಲಿ, ಕೆಲವೊಂದು ಸರಿ ಅವ್ರ ಜವಾಬ್ದಾರಿಗಳಿಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ ಅಲ್ವಾ. ಎಲ್ಲ ಹೆಣ್ಮಕ್ಳು ಅದೇ ಥರ ಅಂತ ನನಗನ್ಸುತ್ತೆ. ಎಷ್ಟೇ ಆದ್ರೂ ಹೆಣ್ಮಕ್ಳೇ ಅಲ್ವಾ, ತುಂಬ ಅವ್ರನ್ನ ಅವರೇ ಮೋಟಿವೇಟ್ ಮಾಡ್ಕೋತಾರೆ. ಇಲ್ಲ ನಾವು ಮಾಡಬೇಕು, ನಮ್ಮ ಕೈಲಾಗುತ್ತೆ, ಯಾಕಾಗಲ್ಲ ಅಂತ ಹೇಳ್ಬಿಟ್ಟು. ನಾನು ಹಂಗೆ ಅಂದ್ಕೊತೀನಿ. ಆದರೂ ಎಷ್ಟು
ಸರಿ ನನ್ನ ಕೈಲಾಗುತ್ತೆ ಮಾಡೋಣ ಅಂತ ನಾನು ಎಷ್ಟೊಂದು ಕೆಲಸಗಳನ್ನ ಗೊತ್ತಿಲ್ಲದಿರೋದನ್ನೆಲ್ಲ ಕಲ್ತ್ಕೊಂಡು ಮಾಡಿದ್ದೀನಿ. ಆದರೂ ಕೆಲವೊಂದು ಸತಿ ನನಗೆ ನಾನೇ ಡಿಮೋಟಿವೇಟ್ ಆಗಿಬಿಡ್ತೀನಿ. ಯಾರಪ್ಪ ಮಾಡ್ತಾರೆ, ಎಷ್ಟು ಅಂತ ಕೆಲಸ ಮಾಡೋದು, ಹೆಣ್ಮಕ್ಳಿಗೆ ಒಂದು ದಿನವೂ ರೆಸ್ಟ್ ಬೇಡವಾ ಕೊನೆ ಪಕ್ಷ, ಬರೀ ಕೆಲಸ 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 ಅಂತಲೇ ಅನಿಸ್ಬಿಡುತ್ತೆ. ಲಕ್ಷ್ಮಿನ ಕೂರಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀವಿ, ತೆಗಿಬೇಕಾದ್ರೆ ನೋಡಿ ಎಷ್ಟು ಸುಲಭವಾಗಿ ತೆಗೆದುಬಿಡ್ತೀವಿ. ಎಲ್ಲದೂ ಅಷ್ಟೇ ಅಲ್ವಾ, ಒಂದು ಸಂಬಂಧ ಕಟ್ಕೋಬೇಕು ಅಂತ ಅಂದ್ರೂ ಅಷ್ಟೇ, ಒಂದು ಸಂಬಂಧ ಉಳಿಸ್ಕೋಬೇಕು ಅಂತ ಅಂದರೂ ಅಷ್ಟೇ, ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರಬೇಕು ಅಂದರೂ ಅಷ್ಟೇ, ಅವ್ರನ್ನ ನಾವು ಎಷ್ಟೊಂದು ಜೋಪಾನವಾಗಿ ಕಾಪಾಡ್ಕೊಂಡಿರ್ತೀವಿ. ಒಂದು ಸಂಬಂಧ ಆದರೂ ಅಷ್ಟೇ ಎಷ್ಟೊಂದು ಜೋಪಾನವಾಗಿ ಅದನ್ನು ಸೇಫ್ ಮಾಡ್ಕೊಂಡಿರ್ತೀವಿ. ನಮಗೆ ಬೇಕು, ಅದು ನಾವು ಹುಷಾರಾಗಿ ಇಟ್ಕೋಬೇಕು ಅಂತ. ಅದೇ ಕಳ್ಕೋಬೇಕು ಅಂತ ಬಂದಾಗ ನೋಡಿ, ಒಂದು ಕ್ಷಣ ಸಾಕು, ಒಂದು ಮಾತು ಸಾಕು, ಕಳ್ಕೊಂಬಿಡ್ತೀವಿ. ಯಾವುದಾದ್ರೂ ಅಷ್ಟೇ ಕಟ್ಕೋಬೇಕು ಅಂದಾಗ ತುಂಬ ಕಷ್ಟ. ಅದನ್ನು ಬೀಳಿಸ್ಬೇಕು, ಅದು ಬೇಡ ಅಂತ ಬಿಡಬೇಕಾದ್ರೆ ಯಾವುದೇ ರೀತಿ ಕಷ್ಟ ಆಗಲ್ಲ, ಆರಾಮ್ಸಲಿ ಈಸಿಲಿ ಬಿಟ್ಬಿಡ್ತಾರೆ. ಇವಾಗ ಸೀರೆನೆಲ್ಲ ತೆಗ್ದೆ, ಆ ಲಕ್ಷ್ಮಿದೆಲ್ಲ ಫಸ್ಟು ತೆಗೆದು ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ಅಲ್ಲಿದ್ದಲ್ಲಿ ಮಿಸ್ ಆಗಿಬಿಡುತ್ತೆ ಅಂಥೇಳಿ ನೀಟಾಗಿ ಎತ್ತಿಟ್ಕೋತಾ ಇದ್ದೆ. ಲಕ್ಷ್ಮಿ ಸೀರೆನ ಹಾಗೆ ಎತ್ತಿಡಬಾರ್ದಂತೆ, ಹಾಗಾಗಿ ಅದನ್ನು ನೀಟಾಗಿ ಉಟ್ಕೊಳ್ಳೋಷ್ಟು ಪೇಷನ್ಸು ಇರಲಿಲ್ಲ ನನಗೆ. ಅದಕ್ಕೆ ಒಂದು ಸರಿ ಮೈ ಮೇಲಾದರೂ ನಾವು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಆಮೇಲೆ ಮಡ್ಚಿಡೋಣ ಅಂತ ಎತ್ತಿಡ್ತಾ ಇದ್ದೆ. ನನಗೂ ಗೊತ್ತಿರಲಿಲ್ಲ. ಹೋದ ಸರಿ ಆಂಟಿ ಏನೋ ಹೇಳಿದ್ರು, ನೀವು ಈ ಥರ ಅಂದರೆ ಈ ಥರ ಮಾಡ್ಬೋದಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಮೊಕ್ವಡನೂ ಅಷ್ಟೇನೆ, ಲಕ್ಷ್ಮಿ ಮೊಕ್ವಡನ ನಾವು ಪೂಜೆ ಮಾಡಿರ್ತೀವಲ್ವ ಈ ವರ್ಷ, ಅದನ್ನು ಎತ್ತಿಡಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿಡಬಾರ್ದಂತೆ. ಅದನ್ನು ಅದೇ ಥರ ನಾವೇನೇನು ಅಲಂಕಾರ ಮಾಡಿರ್ತೀವೋ ಅದೆಲ್ಲ ಹಾಗೇ ಇರುತ್ತೆ, ಹಾಗೇ ಎತ್ತಿಡಬೇಕಂತೆ, ತುಂಬ ಒಳ್ಳೆಯದಂತೆ. ಹಾಗಾಗಿ ನಾನೇನು ಮಾಡ್ತೀನಿ, ಅದನ್ನು ಹಾಗೇ ಎತ್ತಿಡ್ತೀನಿ, ಯಾವ ಸರಿನೂ ನಾನು ತೊಳೆಯಲ್ಲ. ಹಬ್ಬಕ್ಕೆ ಅಂತ ತೆಗಿತೀನಲ್ವ ಆವಾಗಲೇ ತೊಳ್ಕೊತೀನಿ. ಲಕ್ಷ್ಮಿ ಮೊಕ್ವಡನೆಲ್ಲ ಎತ್ತಿಟ್ಬಿಟ್ಟು ಬಿನ್ಗೆಲಿರುವಂಥ ನೀರನ್ನ ಬೇಕು ಅಂತ ಅಂದರೆ ನೀವು ಸ್ನಾನ ಮಾಡ್ತೀರಲ್ಲ ಅದಕ್ಕೆ ಬಳಸ್ಕೋಬೋದು. ಅಂದರೆ ತಲೆ ಮೇಲೆ ಇವಾಗ ದೇವ್ರ ತೀರ್ಥ ಅದನ್ನೆಲ್ಲ ತಲೆ ಮೇಲೆ ಹಾಕ್ಸ್ಕೊತೀವಲ್ವ, ಅದು ಅದೇ ಥರನೇ. ಹಾಗಾಗಿ ಸ್ನಾನ ಮಾಡೋದಿದ್ರೆ ಅದಕ್ಕೆ ಬರ್ಸ್ಕೊಂಡು ಸ್ನಾನ ಮಾಡ್ಬೋದು. ಇಲ್ಲ ಬೇಡ ಸುಮ್ಮನೆ ಆ ಥರ ಎಲ್ಲ ನಮ್ಗೆ ಆಗಲ್ಲ, ಅದೆಲ್ಲ ನಮ್ಗೆ ಇಷ್ಟ ಇಲ್ಲ ಅಂತ ಅನ್ನೋರಾದರೆ ಒಂದು ಗಿಡದ ಹತ್ರ ಅಲ್ಲೆಲ್ಲ ತೊಗೊಂಡೋಗಿ ಹಾಕ್ಬಿಡಿ. ನಾನು ದೇವ್ರಿಗೆ ಏನೇನೆಲ್ಲ ಬೆಳೆಸಿದ್ನೋ ಅದೆಲ್ಲದನ್ನೂ ತೊಗೊಂಡೋಗಿ ಒಂದು ಅಕ್ಷತೆ ಕಾಳನ್ನೂ ಬಿಟ್ಟಿಲ್ಲ. ಅದೆಲ್ಲನೂ ಅಲ್ಲಿ ಇಲ್ಲಿ ಬಿಸಾಡಬಾರ್ದು ಅಂತ ಎಲ್ಲನೂ ತೊಗೊಂಡೋಗಿ ಒಂದು ಗಿಡದ ಹತ್ರ ಹಾಕ್ಬಿಟ್ಟೇ ಬಂದೆ. ನಂದೀಶವರು ಅದಕ್ಕೆ ಅಂಡೆಗೆ ಉಯ್ಬೇಕಾಗಿತ್ತು ಕಣಪ್ಪ ನೀರನ್ನ ಅಂತ ಹೇಳ್ತಾಯಿದ್ರು. ನಾನು ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಎಲ್ಲ ತೊಗೊಂಡೋಗ್ಬಿಟ್ಟು ಒಂದು ಗಿಡದ ಹತ್ರ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಹೂವು ಆಗಿರ್ಬೋದು, ಬಳಸಿರುವಂಥ ಅಂದರೆ ಕಳ್ಸಕ್ಕೆ ಬಳಸಿದ್ನೆಲ್ಲ ವೀಳ್ಯದೆಲೆ ಆಗಿರ್ಬೋದು, ಅದೆಲ್ಲದನ್ನು ದಯವಿಟ್ಟು ಎಲ್ಲಂದರಲ್ಲಿ ಯಾವುದೇ ಕಾರಣಕ್ಕೂ ಬಿಸಾಕ್ಬಿಡಿ. ದೇವ್ರ ಪೂಜೆಗಾಗಿರುವಂಥದ್ದನ್ನು ಕಳಸನ ಅಂದರೆ ಕಳಸದಲ್ಲಿರೋ ಕಾಯಿನೂ ಎತ್ತಿಟ್ಟೆ. ಏನಾದರೂ ಸ್ವೀಟ್ ಮಾಡೋಣ ಅದರಲ್ಲಿ ಅಂತ, ಸ್ವೀಟೇ ಮಾಡಬೇಕು ಆ್ಯಕ್ಚುಲಾಗಿ, ಕಳ್ಸದ ಕಾಯಿ ಅಲ್ವಾ. ಹಾಗಾಗಿ ಸೀರೆನೆಲ್ಲ ಎತ್ತಿಟ್ಟು ಏನೇನೆಲ್ಲ ಬಳಸಿದ್ನೋ ಅದೆಲ್ಲ ಎತ್ತಿಟ್ಬಿಟ್ಟು ಕಸ ಗುಡಿಸ್ಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದೆ. ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಜೊತೆಲೇ ಅಡುಗೆನೂ ಮಾಡ್ಕೋತಾ ಇದ್ದೆ. ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತಲ್ವ. ಹಾಗಾಗಿ ನನ್ನ ತಂಗಿ ಬಾಬಾ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾಯಿದ್ಲು. ಕೊನೆಗೂ ಹೋಗೋದಕ್ಕೆ ಆಗಲಿಲ್ಲ, ಯಾಕಂದರೆ ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿತ್ತು ಮತ್ತು ಟೈಮು ಆಗೋಯಿತು. ನನ್ನ ಕೆಲಸ ಮುಗಿಸುವಷ್ಟರಲ್ಲೇ 7 ಗಂಟೆ ಆಗೋಯಿತು. ಹಾಗಾಗಿ ಬೇಡ, ನೆಕ್ಸ್ಟ್ ಡೇನೇ ಬೇಗ ಹೋಗೋಣ, ಆದಷ್ಟುನು ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ನೈಟು ಕೆಲಸ ಮಾಡ್ಕೊಂಬಿಟ್ಟೆ. ಬೆಳ್ಳಿ ಪಾತ್ರೆಗಳ್ನ ಆದಷ್ಟು ನಾನು ಅಲ್ಲಿ ಪೌಡ್ರು ಮತ್ತು ಸಬೀನ ಹಾಕ್ಕೊಂಡು ವಾಶ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ದೀಪಗಳಂತೂ ಅಲ್ಲಲ್ಲೇ ಸ್ವಲ್ಪ ಕಪ್ಪಾಗಿತ್ತು, ಅಂದರೆ ಬತ್ತಿ ಹಾಕಿದ್ವಲ್ಲ ಅಲ್ಲಿ ಕಪ್ಪಾಗಿತ್ತು. 2 ಸರಿ ನೀಟಾಗಿ ಉಜ್ಜಿ ಅದನ್ನೆಲ್ಲ ತೊಳೆದು ಇವಾಗ ಒರೆಸಿ ಎತ್ತಿಡ್ತಾಯಿದ್ದೀನಿ. ಒರೆಸಿ ಒಂದು ನ್ಯೂಸ್ ಪೇಪರ್ ಸುತ್ತಿ ಎತ್ತಿಟ್ರೆ ನಾವು ಈ ವರ್ಷ ಯೂಸ್ ಮಾಡಿರ್ತೀವಲ್ವ, ಇನ್ನು ನೀವು ನೆಕ್ಸ್ಟು ಯಾವಾಗಾದರೂ ತೆಗೀರಿ, ಅದು ಹಾಗೇ ಇರುತ್ತೆ, ಏನೂ ಆಗಲ್ಲ. ನಾನು ಒರೆಸಿ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಗಾಳೀಲಿ ಒಣಗೋದಕ್ಕಿಟ್ಟು ಮತ್ತೆ ನ್ಯೂಸ್ ಪೇಪರ್ ಸುತ್ತಿ ಅದಕ್ಕೊಂದು ಕವರ್ ಹಾಕಿ ಎತ್ತಿಡ್ತೀನಿ. ಇಲ್ಲಾಂದರೆ ಒಂದು ವೈಟ್ ಬಟ್ಟೆಲಿ ಸುತ್ತ ಎತ್ತಿ ಇಡ್ಬೋದು ನೀವು. ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ. ಲಕ್ಷ್ಮಿನೆಲ್ಲ ತೆಗ್ದಿದ್ದಾಯಿತು. ಮನಸ್ಸಿರಲಿಲ್ಲ ತೆಗಿಯೋದಕ್ಕೆ, ಯಾಕಂದರೆ ಅಷ್ಟೊಂದೆಲ್ಲ ಇದು ಮಾಡಿ ಕೋರ್ಸಿದ್ವಲ್ಲ, ಒಂಥರ ಇಷ್ಟ ಆಗ್ತಾಯಿತ್ತು ಈ ಸರಿ ನಮ್ಮ ಮನೆ ಲಕ್ಷ್ಮಿ. ನಂದೀಶ್ ಅವ್ರಿಗೂ ಇಷ್ಟ ಆಗಿತ್ತು, ಅವ್ರು ಅದಕ್ಕೆ ಹೇಳ್ತಾಯಿದ್ರು ಇಟ್ಕೋ ಭಾನುವಾರ ತೆಗಿವಂತೆ ಅಂತ. ಏನು ಮಾಡೋದು, ನನಗೆ ಟೈಮ್ ಇರಲಿಲ್ಲ ಅಂತ ಹೇಳೇ ನಾನು ಇಟ್ಕೊಳ್ಳಿಲ್ಲ ಲಕ್ಷ್ಮಿನ. ಅಂದರೆ ಇಟ್ಕೊಂಡ್ಮೇಲೆ ಮಡಿಯಾಗಿ ಇಟ್ಕೋಬೇಕಲ್ವ, ಹಾಗಾಗಿ ಬೇಡ ಅಂತ. ಇವಾಗ ರಕ್ಷಿ ಇರ್ತಾನೆ, ಮತ್ತು ನಮ್ಮ ಮನೇಲಿ ಪಕ್ಕದ ಮನೆ ಮಕ್ಕಳು ಬರ್ತಾ ಇರ್ತಾರೆ, ಸುಬ್ಬು ಇದ್ದಾನಲ್ವ, ಹಾಗಾಗಿ ಮಕ್ಕಳು ಬರೋದು ಹೋಗೋದು ಅವರೆಲ್ಲ ನೀಟಾಗಿ ಮಡಿಯಾಗಿರೋದಿಲ್ಲ. ಹಾಗಾಗಿ ಬೇಡ, ನಮ್ಮ ಮನೆಗೆ ಖುಷಿಯಾಗಿ ಕರ್ಕೊಂಬಂದಿದ್ದೀವಿ, ಖುಷಿಯಾಗಿ ಅವ್ರನ್ನ ಅಷ್ಟೇ ನೀಟಾಗಿ ನಮ್ಮ ಮನೆಯಿಂದ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು
ಲಕ್ಷ್ಮಿನೆಲ್ಲ ತೆಗೆದುಬಿಟ್ಟೆ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ.